ನಮಸ್ತೆ ಎಲ್ಲರಿಗೂ. ಇವತ್ತಿನ ಒಂದು ವಿಡಿಯೋದಲ್ಲಿ LBA ಆಧಾರಿತ ಘಟಕ ಪರೀಕ್ಷೆಗೆ ಸಂಬಂಧಿಸಿದಂತೆ 4 ಮತ್ತು 5ನೇ ತರಗತಿಯ ಎಲ್ಲ ವಿಷಯಗಳ ಮೇಲೆ ಯಾವ ರೀತಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಕೋಬೋದು ಅಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಒಂದು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಇದೇ ಶನಿವಾರ ಅಂದರೆ 19 ಜುಲೈ ಮಧ್ಯಾಹ್ನ 3 ಗಂಟೆಗೆ DSCRT ಅವರ ಲೈವ್ ಪ್ರೋಗ್ರಾಮ್ ಇದೆ. ಈ ಒಂದು ಲೈವಿಂದ ಮೋಸ್ಟ್ಲಿ ನಮಗೆ ಈ ಒಂದು LBA ಮೇಲಿರುವಂಥ ಎಲ್ಲ ಡೌಟ್ಗಳಿಗೂ ಆನ್ಸರ್ ಸಿಗುತ್ತೆ. ಮೊದಲನೇದಾಗಿ 4ನೇ ತರಗತಿಯ ಕನ್ನಡ ಒಂದು ವಿಷಯದ ಮೇಲೆ ಮೊದಲನೇ ಪಾಠ ಕನ್ನಡಮ್ಮನ ಹರಕೆ. ಇದರಲ್ಲಿ ನೋಡಿ, ಫಸ್ಟ್ನೇ ಮೇನು ಸೂಕ್ತ ಆಯ್ಕೆಯನ್ನು ಆರಿಸಿ ಬರೆಯಿರಿ. 3 ಪ್ರಶ್ನೆ, 1 ಅಂಕದ್ದು. ಎರಡನೇ ಮೇನು 4 ಪ್ರಶ್ನೆ, 1 ಅಂಕದ್ದು. ಅದೇ ರೀತಿಯಾಗಿ ಮೂರನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿದ್ದು 3 ಪ್ರಶ್ನೆ. ನಾಲ್ಕನೇ ಮೇನು ಈ ಕೆಳಗಿನ ಒತ್ತಕ್ಷರಗಳನ್ನು ಬಳಸಿ ಒಂದೊಂದು ಪದವನ್ನು ಬರೆ 3 ಪ್ರಶ್ನೆ. ಈ 4 ಮತ್ತು 5ನೇ ತರಗತಿಯವರಿಗೆ ಅವರದೇ ಒಂದು ಕ್ವಶನ್ ಪೇಪರಲ್ಲಿ ಉತ್ತರ ಬರೆಯೋಕ್ಕೆ ನಾವು ಜಾಗವನ್ನು ಕೊಟ್ಟರೆ ಈಸಿ ಆಗುತ್ತೆ ಅವ್ರಿಗೆ ಬರೆಯೋಕ್ಕೆ. 5ನೇ ಮೇನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ 2 ಪ್ರಶ್ನೆಗಳು. ಕೊನೆಯೊಂದ ಮೇನು 2 ಪ್ರಶ್ನೆ 4 ಅಂಕಗಳಿಗೆ. ಈ ರೀತಿಯಾಗಿ ಕನ್ನಡ ಒಂದು ಮೊದಲ ಪಾಠದ ಮೇಲೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ರಚಿಸ್ಕೋಬಹುದು. 4ನೇ ತರಗತಿ ಇಂಗ್ಲೀಷು ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಅನ್ನೋ ಅಧ್ಯಾಯದ ಮೇಲೆ ಮೊದಲನೇದು ಫಿಲ್ ಇನ್ ದ ಬ್ಲ್ಯಾಂಕ್ಸು 3 ಪ್ರಶ್ನೆಗಳು. ಎರಡನೇದು ಗಿವ್ 1 ವರ್ಡ್ ಆಫ್ ದಿ ಫಾಲೋವಿಂಗ್ 3 ಪ್ರಶ್ನೆ. ಅದೇ ರೀತಿಯಾಗಿ ಮೂರನೇದು ಪಿಕ್ ಔಟ್ ದಿ ಆಡ್ ಒನ್ 3 ಪ್ರಶ್ನೆ. 4ನೇ ಮೇನು ಆನ್ಸರ್ ಎಸ್ ಆರ್ ನೋ ಆಫ್ ದಿ ಫಾಲೋವಿಂಗ್ 3 ಪ್ರಶ್ನೆಗಳು. 5th ಮೇನು ಆನ್ಸರ್ ಇನ್ ಎ ವರ್ಡ್ ಆರ್ ಇನ್ ಎ ಸೆಂಟೆನ್ಸ್ 3 ಪ್ರಶ್ನೆ. 6th ಮೇನು ಆನ್ಸರ್ ದಿ ಫಾಲೋವಿಂಗ್ ಕ್ವೆಶನ್ಸು 2 ಮಾರ್ಕ್ಸ್ದು 3 ಪ್ರಶ್ನೆ. ಕಂಪ್ಲೀಟ್ ದಿ ಪೋಯಮ್ ಲೈನ್ಸು 4 ಮಾರ್ಕ್ಸ್ದು ಕೊನೆ ಪ್ರಶ್ನೆ. ಈ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಕೋಬಹುದು. 4ನೇ ತರಗತಿಯ ಗಣಿತದಲ್ಲಿ ಮೊದಲ ಅಧ್ಯಾಯ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಅಂತ ಇದೆ. ನೋಡೋಣ ಈ ಒಂದು ಅಧ್ಯಾಯದ ಮೇಲೆ ಯಾವ ರೀತಿಯಾಗಿ ಸರಳವಾದ ಪ್ರಶ್ನೆಗಳನ್ನು ಮಾಡ್ಕೋಬಹುದು DSCRT ಅವರ ಒಂದು ಪ್ರಶ್ನೆ ಕೋಠಿಯ ಆಧಾರದ ಮೇಲೆ. ಮೊದಲನೇ ಮೇನು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. 3 ಪ್ರಶ್ನೆ, 1 ಅಂಕದ್ದು. ಎರಡನೇ ಮೇನು ಹೊಂದಿಸಿ ಬರೆಯಿರಿ 3 ಪ್ರಶ್ನೆ 1 ಮಾರ್ಕ್ಸ್ದು. ಮೂರನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 5 ಪ್ರಶ್ನೆ 1 ಅಂಕದ್ದು. ನಾಲ್ಕನೇ ಮೇನು ಆಕೃತಿಗಳ ಸುತ್ತಳತೆ ಕಂಡುಹಿಡಿಯೋದು 3 ಕ್ವಶನ್ನು 2 ಮಾರ್ಕ್ಸ್ದು. ಇನ್ನು ಆಕೃತಿದ ವಿಸ್ತೀರ್ಣ ಕಂಡುಹಿಡಿಯೋದು 2 ಮಾರ್ಕ್ಸ್ದು 2 ಪ್ರಶ್ನೆ. ಅದೇ ರೀತಿಯಾಗಿ ಕೊನೆಯದು 4 ಮಾರ್ಕ್ಸ್ದು ಒಂದು ಸಮಸ್ಯೆ ಬಿಡಿಸೋದು. ಈ ರೀತಿಯಾಗಿ ಗಣಿತದ ಒಂದು ವಿಷಯದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಕೋಬಹುದು. 4ನೇ ತರಗತಿಯ ಪರಿಸರ ಅಧ್ಯಯನ ಮೊದಲ ಪಾಠವಾದ ಪ್ರಾಣಿ ಪ್ರಪಂಚದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ಕೋಬಹುದು ನೋಡೋಣ. ಮೊದಲನೇ ಮೇನು ಸರಿಯಾದ ಉತ್ತರ ಆರಿಸಿ ಬರೆಯಿರಿ 3 ಪ್ರಶ್ನೆ 1 ಅಂಕದ್ದು. ಎರಡನೇ ಮೇನು ಬಿಟ್ಟ ಸ್ಥಳ ತುಂಬೋದು 3 ಪ್ರಶ್ನೆ. ಮೂರನೇ ಮೇನು ಹೊಂದಿಸಿ ಬರೆಯಿರಿ 3 ಪ್ರಶ್ನೆ. ನಾಲ್ಕನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸೋದು 4 ಪ್ರಶ್ನೆ. ಅದೇ ರೀತಿ 5ನೇ ಮೇನು 2-3 ವಾಕ್ಯಗಳಲ್ಲಿ ಉತ್ತರಿಸಿ 3 ಪ್ರಶ್ನೆ 2 ಮಾರ್ಕ್ಸ್ದು. ಲಾಸ್ಟ್ನೇ ಮೇನು 3-4 ವಾಕ್ಯಗಳಲ್ಲಿ ಉತ್ತರಿಸಿ 2 ಪ್ರಶ್ನೆ 3 ಮಾರ್ಕ್ಸಿನ 2 ಪ್ರಶ್ನೆ. ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಕೋಬಹುದು.
5ನೇ ತರಗತಿಯ ಇಂಗ್ಲೀಷನ್ನು ನೋಡೋಣ. ಲವ್ ಫಾರ್ ಅನಿಮಲ್ಸ್. 5ನೇ ತರಗತಿದು ಕನ್ನಡ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೆ, ದಯಮಾಡಿ ಅದನ್ನು ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ. ಮೊದಲನೇ ಮೆನು ಚೂಸ್ ದಿ ಕರೆಕ್ಟ್ ಆನ್ಸರು 3. ಎರಡನೇ ಮೆನು ಮ್ಯಾಚ್ ದ ಫಾಲೋವಿಂಗ್ 3 ಪ್ರಶ್ನೆಗಳು. ಅದೇ ರೀತಿಯಾಗಿ ಮೂರನೇ ಮೆನು ರೈಟ್ ದಿ ಸೌಂಡ್ಸ್ ಆಫ್ ದಿ ಅನಿಮಲ್ಸ್ ಚೂಸಿಂಗ್ ಫ್ರಾಮ್ ದಿ ಬ್ರ್ಯಾಕೆಟ್ 3 ಪ್ರಶ್ನೆಗಳು. 4ನೇ ಮೆನು ಚೂಸ್ ದಿ ಕರೆಕ್ಟ್ ಆನ್ಸರು 4 ಪ್ರಶ್ನೆಗಳು. 5ನೇ ಮೆನು ರೈಟ್ ದಿ ಆನ್ಸರ್ ಆಫ್ ದಿ ಫಾಲೋವಿಂಗ್ ಕ್ವಶನ್ಸು 2 ಮಾರ್ಕ್ಸ್ದು 4 ಪ್ರಶ್ನೆ. 6ನೇ ಮೆನು ರೈಟ್ ದಿ ಆನ್ಸರ್ ಇನ್ 4 or 5 ಸೆಂಟೆನ್ಸಸ್ 1 ಕ್ವಶನು 4 ಮಾರ್ಕ್ಸ್ದು. 5ನೇ ಒಂದು ತರಗತಿಯ ಗಣಿತದಲ್ಲಿ ಮೊದಲ ಒಂದು ಅಧ್ಯಾಯ 5 ಅಂಕಿಯ ಸಂಖ್ಯೆಗಳು ಅಂತ ಇದೆ. ಅದರ ಮೇಲೆ ಈ ರೀತಿಯಾಗಿ ಪ್ರಶ್ನೆಗಳನ್ನು ಮಾಡ್ಕೋಬಹುದು. ಮೊದಲನೇ ಮೆನು ಸರಿಯಾದ ಉತ್ತರ ಆರಿಸಿ ಬರೆಯಿರಿ 3 ಪ್ರಶ್ನೆ 1 ಅಂಕದ್ದು. ಎರಡನೇ ಮೆನು ಹೊಂದಿಸಿ ಬರೆಯಿರಿ 3 ಪ್ರಶ್ನೆ. ಮೂರನೇ ಮೆನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 ಪ್ರಶ್ನೆ. 4ನೇ ಮೆನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 2 ಅಂಕದ್ದು 3 ಪ್ರಶ್ನೆ. 5ನೇ ಮೆನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 3 ಅಂಕದ್ದು 2 ಪ್ರಶ್ನೆ. 6ನೇ ಮೆನು ಸಮಸ್ಯೆಯನ್ನು ಬಿಡಿಸಿರಿ 4 ಮಾರ್ಕ್ಸ್ದು 1 ಪ್ರಶ್ನೆ. ಈ ರೀತಿಯಾಗಿ ಗಣಿತದಲ್ಲಿ ನಾವು ಕ್ವಶನ್ ಪೇಪರನ್ನು ರೆಡಿ ಮಾಡ್ಕೋಬಹುದು. 5ನೇ ಒಂದು ತರಗತಿಯಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಜೀವ ಜಗತ್ತು ಅನ್ನೋ ಒಂದು ಪಾಠದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ತೆಕ್ಕೋಬಹುದು. ಮೊದಲನೇದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ 3 ಪ್ರಶ್ನೆಗಳು. ಎರಡನೇ ಮೆನು ಬಿಟ್ಟ ಸ್ಥಳ ತುಂಬಿರಿ 3 ಪ್ರಶ್ನೆ. ಮೂರನೇ ಮೆನು ಹೊಂದಿಸಿ ಬರೆಯಿರಿ ಕೂಡ 3 ಪ್ರಶ್ನೆ. ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು 4 ಮಾರ್ಕ್ಸಿಗೆ ತೆಕ್ಕೋಬಹುದು. ಅದೇ ರೀತಿಯಾಗಿ 2-3 ವಾಕ್ಯಗಳಲ್ಲಿ ಉತ್ತರಿಸಿ 2 ಮಾರ್ಕ್ದು 3 ಪ್ರಶ್ನೆ. ಕೊನೆಯದು 4-5 ವಾಕ್ಯಗಳಲ್ಲಿ ಉತ್ತರಿಸಿ 3 ಮಾರ್ಕ್ಸ್ದು 2 ಪ್ರಶ್ನೆ. ಈ ರೀತಿಯಾಗಿ ನಾನು 4 ಮತ್ತು 5ನೇ ಒಂದು ತರಗತಿಯ ಎಲ್ಲ ವಿಷಯಗಳ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆ ಪತ್ರಿಕೆಯನ್ನು ತೆಕ್ಕಬಹುದು ಅಂತ ನನ್ನ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೇನೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.